ಎಲ್ಲರಿಗೂ ನಮಸ್ಕಾರ. ನಾವು ನವವಿಧ ಭಕ್ತಿಯ ಪ್ರಕಾರಗಳನ್ನು ನೋಡ್ತಾ ಇದ್ದೇವೆ. ಈಗಾಗಲೇ 7 ಪ್ರಕಾರಗಳನ್ನು ನಾವು ನೋಡಿಯಾಗಿದೆ. ಇವತ್ತು ನಾವು 8ನೆಯದ್ದಾದಂತಹ ಸಖ್ಯಂ ಅನ್ನು ನೋಡ್ತಾ ಇದ್ದೇವೆ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ ಹಾಗೂ ಇವತ್ತು ನೋಡ್ತಾ ಇರುವಂಥದ್ದು ಸಖ್ಯಂ ಅಂತ. ಸಖ್ಯಂ ಅಂತ ಹೇಳಿದರೆ ಭಗವಂತನ ಜೊತೆಯಲ್ಲಿ ನಾವು ಸಖ್ಯವನ್ನು ಅಂದರೆ ಗೆಳೆತನವನ್ನು ಬೆಳೆಸಿಕೊಳ್ಳಬೇಕು ಅಂತ. ಈ ರೀತಿಯಾದಂತಹ ಒಂದು ಭಕ್ತಿಯ ಮಾರ್ಗವನ್ನು ಕೂಡ ಪ್ರಹ್ಲಾದ ಹಿರಣ್ಯಕಶಪುವಿನ ಬಳಿಯಲ್ಲಿ ತಾನು ಹೇಳುತ್ತಾನೆ. ಮೂಲತಃ ತಾಯಿ ಕಯಾದುವಿನ ಗರ್ಭದಲ್ಲಿರುವಾಗಲೇ ನಾರದರಿಂದ ಭಕ್ತಿ ಸೂತ್ರಗಳನ್ನು ಕೇಳಿ ಆ ಗರ್ಭದಲ್ಲಿಯೇ ಅದೆಲ್ಲವನ್ನು ಅರಗಿಸಿಕೊಂಡವನು ಪ್ರಹ್ಲಾದ. ಇಲ್ಲಿ ಈಗ ಹಿರಣ್ಯಕಶಿಪುವನ್ನು ನಿಮಿತ್ತನನ್ನಾಗಿ ಮಾಡಿಕೊಂಡು ನಮ್ಮೆಲ್ಲರಿಗೋಸ್ಕರ ಈ ನವವಿಧ ಭಕ್ತಿಗಳನ್ನು ಹೇಳ್ತಾ ಇದ್ದಾನೆ. ಇದನ್ನು ವ್ಯಾಸರು ನಮಗೆ ಭಾಗವತದಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಭಗವಂತನ ಜೊತೆಯಲ್ಲಿ ಸಖ್ಯ. ನಾವೆಲ್ಲರೂ ಕೂಡ ಹೇಳ್ತೇವೆ, ಮಾಮೂಲಾಗಿ ನಿತ್ಯವೂ ಪಠಿಸುವಂತಹ ಸ್ತೋತ್ರ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ ಅಂತ. ಅಂದರೆ ನೀನೇ ನನಗೆ ತಾಯಿ, ನೀನೇ ನನಗೆ ತಂದೆ, ನೀನೇ ನನಗೆ ಬಂಧು ಹಾಗೂ ನೀನೇ ನನಗೆ ಮಿತ್ರ, ನೀನೇ ನನಗೆ ಎಲ್ಲವೂ ಕೂಡ ಅಂತ ಈ ರೀತಿಯ ಭಾವನೆಯಿಂದ ಭಗವಂತನನ್ನು ಉಪಾಸಿಸುವುದು, ಭಗವಂತನನ್ನು ಸೇವಿಸುವುದನ್ನು ಸಖ್ಯ ಅಂತ ನಾವು ಕರಿಬಹುದು. ಅವನ ಜೊತೆಯಲ್ಲಿ ಒಂದು ಗೆಳೆತನವನ್ನು ಇಟ್ಟುಕೊಳ್ಳುವುದು. ಈ ರೀತಿಯಾಗಿ ಸಖ್ಯ ಭಾವನೆಯನ್ನು ಭಕ್ತರ ಜೊತೆಯಲ್ಲಿ ಇರಿಸಿಕೊಂಡಂಥ ಭಗವಂತನ ಅವತಾರ ಅಂತ ಹೇಳಿದರೆ ಅದು ಹೆಚ್ಚಾಗಿ ನಮಗೆ ಕಂಡು ಬರುವಂಥದ್ದು ಶ್ರೀಕೃಷ್ಣಾವತಾರದಲ್ಲಿ. ಶ್ರೀಕೃಷ್ಣಾವತಾರದಲ್ಲಿ ನಾವು ನೋಡುತ್ತೇವೆ, ಭಾಗವತದ ದಶಮಸ್ಕಂದದಲ್ಲಿ ಇದೆಲ್ಲವನ್ನು ವಿವರವಾಗಿ ಕೊಟ್ಟಿದ್ದಾರೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಗೋಪಬಾಲಕರ ಜೊತೆಯಲ್ಲಿ ತಾನು ಸಖ್ಯವನ್ನು ಇರಿಸಿಕೊಂಡಿದ್ದ, ಗೆಳೆತನವನ್ನು ಇರಿಸಿಕೊಂಡಿದ್ದ. ಅವರೆಲ್ಲರೂ ಕೂಡ ಕೃಷ್ಣನನ್ನು ಗೆಳೆಯ ಅಂತ ತಾವು ಭಾವಿಸಿದ್ರು. ಆದರೆ ಅವನ ಪರಮಾತ್ಮ ತತ್ವದ ಬಗ್ಗೆ ಅವರಿಗೆ ಅರಿವಿತ್ತು, ಅವನು ಸರ್ವೋತ್ತಮ ಅಂತ ಹೇಳುವಂಥದ್ದು ಗೊತ್ತಿತ್ತು. ಆದರೆ ಅವನನ್ನು ಅವರು ಸಖ, ಗೆಳೆಯ ಅಂತ ತಾವು ಭಾವಿಸಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಬೋದು. ಆ ಗೋಪಬಾಲಕರ ಜೊತೆಯಲ್ಲಿ ತಾನು ಕಾಡಿನಲ್ಲಿ ಸಿಗುವಂತಹ ಎಲೆಗಳನ್ನೆಲ್ಲ ತೆಕ್ಕೊಂಡು ಅದನ್ನು ಪೀಪಿ ಮಾಡಿಕೊಂಡು ಊಡ್ದಿಕೊಂಡು ತಾನು ಮಕ್ಕಳಾಟ ಆಡಿಕೊಂಡು ಕಾಡಲ್ಲೆಲ್ಲ ತಿರುಗಾಡ್ತಾ ಇರ್ತಾನೆ, ದನ ಮೇಯಿಸಲಿಕ್ಕೆ ಹೋಗ್ತಾನೆ. ಅವರ ಜೊತೆಯಲ್ಲಿ ಅವರಿಗೆ ಯಾವುದೇ ಕಷ್ಟ ಬಂದರೂ ಕೂಡ ತಾನು ಹೋಗಿ ಅವರಿಗೆ ಸಹಾಯವನ್ನು ಮಾಡ್ತಾನೆ. ಎಂತೆಂಥ ಕಷ್ಟಗಳಿಗೆ ಗುರಿಯಾಗ್ತಾರೆ ಗೋಪಬಾಲಕರು, ಆದರೆ ಆ ಎಲ್ಲ ಕಷ್ಟದಿಂದಲೂ ಕೂಡ ಶ್ರೀಕೃಷ್ಣ ಅವರನ್ನು ಪಾರು ಮಾಡ್ತಾನೆ. ಹೀಗೆ ಗೋಪಬಾಲಕರ ಜೊತೆಯಲ್ಲಿ ಸಖ್ಯ. ಅದೇ ರೀತಿಯಾಗಿ ಉದ್ಧವ ಅಂತ ಇನ್ನೊಬ್ಬ ಇದ್ದಾನೆ. ಆ ಉದ್ಧವನ ಮೇಲೂ ಕೂಡ ಭಗವಂತನಿಗೆ ಅತ್ಯಂತ ಹೆಚ್ಚು ಪ್ರೀತಿ, ಸ್ನೇಹ. ಅದೇ ರೀತಿಯಾಗಿ ನಾವು ಕುಚೇಲನ ಕಥೆ ನಮಗೆಂತೂ ಗೊತ್ತುಂಟು. ಸುಧಾಮ ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಅಚ್ಚುಮೆಚ್ಚಿನ ಸ್ನೇಹಿತ. ಜೊತೆಯಲ್ಲಿ ಪಾಂಡವರು, ಮಮ ಪ್ರಾಣಾಹಿ ಪಾಂಡವ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು. ಪಾಂಡವರು ನನಗೆ ಪ್ರಾಣಪ್ರಿಯರು ಅಂತ ಯುಧಿಷ್ಠಿರಾದಿಗಳು. ಅದರಲ್ಲೂ ಅರ್ಜುನ ಅಂತ ಹೇಳಿದರೆ ಶ್ರೀಕೃಷ್ಣನಿಗೆ ಅತ್ಯಂತ ಹೆಚ್ಚು ಪ್ರೀತಿಯಂತೆ. ನಾನು ಯಾವಾಗ ಹಸ್ತಿನಾವತಿಗೆ ಹೋದೇನೋ, ಯಾವಾಗ ಇಂದ್ರಪ್ರಸ್ಥಕ್ಕೆ ಹೋದೇನೋ, ಯಾವಾಗ ಶ್ರೀಕೃಷ್ಣ ಆಲೋಚನೆ ಮಾಡುವಂಥದ್ದು, ಯಾವಾಗ ಅರ್ಜುನನನ್ನು ಕಂಡೇನೋ, ಯಾವಾಗ ಅವನನ್ನು ಆಲಂಗಿಸಿಕೊಂಡೇನೋ, ಯಾವಾಗ ಅವನ ತೊಡೆಯ ಮೇಲೆ ಮಲಗಿಯೇನೋ, ಹೀಗೆ ಸದಾಕಾಲ ಅರ್ಜುನನ ಚಿಂತೆಯಲ್ಲೇ ಇದ್ದಂಥವನು ಶ್ರೀಕೃಷ್ಣ ಪರಮಾತ್ಮ. ಅಂದರೆ ಆ ರೀತಿಯಾದಂಥ ಒಂದು ಸಖ್ಯ ಇಬ್ಬರ ಮಧ್ಯದಲ್ಲೂ ಕೂಡ ಇತ್ತು ಅಂತ. ಸುಧಾಮನ ಕತೆ ನಮಗೆಲ್ಲ ಗೊತ್ತೇ ಉಂಟು. ತಾನು ಐಶ್ವರ್ಯವನ್ನು ಬೇಡಿ ಬಂದವನಲ್ಲ. ಪತ್ನಿಯಾದಂತಹ ಸುಮತಿ ಹೇಳುತ್ತಾಳೆ, ಹೋಗಿ ನಾವಿಲ್ಲಿ ಕಷ್ಟದಲ್ಲಿದ್ದೇವೆ, ಹೋಗಿ ಏನನ್ನಾದರೂ ಕೇಳಿಕೊಂಡು ಬನ್ನಿ. ಕೃಷ್ಣ ಅವನು ದ್ವಾರಕಾಧೀಶ, ಇವತ್ತು ಸಮಸ್ತ ಸಂಪತ್ತು ಅವನೊಟ್ಟಿಗುಂಟು, ನೀವು ಹೋಗಿ ಅವನಿಂದ ಏನಾದರೂ ಕೇಳಿ ಬನ್ನಿ ಅಂತ ಹೇಳಿದರೆ ಆತ ಹೋಗಿ ಯಾವುದನ್ನೂ ಕೇಳೋದಿಲ್ಲ. ಕುಚೇಲ ಭಕ್ತಿಯಿಂದ ಹೋಗ್ತಾನೆ, ಪ್ರೀತಿಯಿಂದ ಹೋಗ್ತಾನೆ, ಸ್ನೇಹದಿಂದ ಹೋಗ್ತಾನೆ, ಸ್ನೇಹಿತನನ್ನು ನೋಡಲಿಕ್ಕೆ ಅಂತ ಹೋಗ್ತಾನೆ. ಆಗ ಭಗವಂತ ತಾನು ಓಡೋಡಿ ಬಂದು ಅವನು ತಂದಿದ್ದಂತಹ ಅವಲಕ್ಕಿಯನ್ನು ಸ್ವೀಕರಿಸಿ ಅವನ ಮನದ ಇಚ್ಛೆಯನ್ನು ತಾನು ಅರಿತುಕೊಂಡು ಅವನಿಗೆ ಸಕಲ ಅಷ್ಟೈಶ್ವರ್ಯವನ್ನು ಕೂಡ ಕೊಡುವಂಥದ್ದು. ಇದೆಲ್ಲ ನಮಗೆ ಗೊತ್ತೇ ಇದ್ದಂತಹ ಕಥೆ. ಈ ರೀತಿಯಾಗಿ ಉದ್ಧವನಿಗೂ ಅಷ್ಟೇ, ತನ್ನ ಶರೀರದ ಅಂತ್ಯಕಾಲದಲ್ಲಿ ಉದ್ಧವನಿಗೆ ಉಪದೇಶವನ್ನು ಮಾಡಿ ಹೋಗ್ತಾನೆ ಭಗವಂತ, ಭಾಗವತದ ಉಪದೇಶವನ್ನು. ಹೀಗೆ ಪಾಂಡವರು ಅಷ್ಟೇ. ಪಾಂಡವರು ಅಂತ ಹೇಳಿದರೆ ಅತ್ಯಂತ ಪ್ರೀತಿ ಅಂತ ನಾವು ಇವಾಗಲೇ ತಿಳ್ಕೊಂಡೆವು. ಪಾಂಡವರು ರಾಜಸೂಯ ಯಾಗವನ್ನು ಮಾಡಬೇಕಾದರೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿರ್ತಾನೆ. ಎಲ್ಲರಿಗೂ ಕೂಡ ಬೇರೆ ಬೇರೆ ಬೇರೆಯಾದಂತಹ ಉದ್ಯೋಗವನ್ನು ಕೊಡ್ತಾನಂತೆ. ಒಬ್ಬೊಬ್ಬರಿಗೆ ಒಂದೊಂದು. ದುರ್ಯೋಧನನಿಗೆ ಬೊಕ್ಕಸವನ್ನು ನೋಡಿಕೊಳ್ಳುವಂಥ, ಇನ್ನು ಕೆಲವರಿಗೆ ಬಂದಂತಹ ಅತಿಥಿಗಳ ಸತ್ಕಾರ, ಮತ್ತು ಕೆಲವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥದ್ದು. ಹೀಗೆ ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ಕೂಡ ಬೇರೆ ಬೇರೆಯಾದಂತಹ ಕೆಲಸಗಳನ್ನು ತೀರ್ಮಾನ ಮಾಡಿಕೊಡ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಆದರೆ ತಾನು ಯಾವುದೇ ಕೆಲಸವನ್ನು ಕೂಡ ತನಗೆ ಅಂತ ಇಟ್ಟುಕೊಳ್ಳುವುದಿಲ್ಲ. ಇದನ್ನು ನೋಡಿ ಧರ್ಮರಾಯ ಕೇಳ್ತಾನಂತೆ, ನೀನು ಎಲ್ಲರಿಗೂ ಕೂಡ ಒಂದೊಂದು ಕೆಲಸವನ್ನು ಕೊಟ್ಟು, ಆದರೆ ನೀನೇನು ಮಾಡ್ತೀ ಈ ಯಾಗದಲ್ಲಿ, ನಿನಗೇನು ಕೆಲಸ ಅಂತ. ಆಗ
ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನನಗೇನು ಕೆಲಸ ಅಂತ ಹೇಳಿದರೆ, ನಾನು ಇಲ್ಲಿ ಬಂದಂತಹ ಬ್ರಾಹ್ಮಣರ, ಋಷಿಗಳ, ಇವರೆಲ್ಲರ ಕಾಲನ್ನು ತೊಳೆದು ಅವರೆಲ್ಲರೂ ಊಟ ಮಾಡಿದಂತಹ ಆ ಎಲೆಯನ್ನು, ಎಂಜಲೆಲೆಯನ್ನು ನಾನು ಎತ್ತುತ್ತೇನೆ ಅಂತ. ಈ ಕೆಲಸವನ್ನು ಯಾಕೆ ಮಾಡಿದ್ದಾನೆ ಅಂತ ಆಗಲೇ ನಾವು ಹೇಳಿದ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಪಾಂಡವರನ್ನು ತಿಳ್ಕೊಂಡಿದ್ದ ಅಂದರೆ, ಮಮ ಪ್ರಾಣ ಹಿ ಪಾಂಡವ ಅಂತ. ಅವರು ಇವನಿಗೆ ಪ್ರಾಣಪ್ರಿಯರು. ಯಾಕೆ? ಅವರು ಅತ್ತೆಯ ಮಕ್ಕಳು ಅಂತಲ್ಲ, ಅವರು ಸತ್ಯ ಧರ್ಮದಲ್ಲಿ, ನ್ಯಾಯದಲ್ಲಿದ್ದಾರೆ ಅಂತ. ಆ ಕಾರಣಕ್ಕೆ ಪಾಂಡವರು ಅತ್ಯಂತ ಪ್ರಿಯರು ಭಗವಂತನಿಗೆ. ಯಾಕೆ ಎಂಜಲೆಲೆಯನ್ನು ಎತ್ತುತ್ತೇನೆ, ಬ್ರಾಹ್ಮಣರ ಉಪಚಾರವನ್ನು ನಾನು ಮಾಡ್ತೇನೆ ಅಂತ ಹೇಳಿದ ಅಂದರೆ, ತಾನು ಅತ್ಯಂತ ಹೆಚ್ಚು ಸ್ನೇಹದಲ್ಲಿದ್ದಂತಹ ಪಾಂಡವರ ಮೇಲೆ ಋಷಿಗಳಾಗಲಿ ಬ್ರಾಹ್ಮಣರಾಗಲಿ ಮುನಿಸಿಕೊಳ್ಬಾರ್ದು. ಅವರೇನಾದರೂ ಶಾಪ ಕೊಟ್ಟರು ಅಂತ ಆದರೆ ಇವರಿಗೆ ತೊಂದರೆ ಆಗ್ತದೆ. ಆ ಶಾಪದಿಂದ ಇವರನ್ನು ತಪ್ಪಿಸಬೇಕು, ಅವರು ಸುರಕ್ಷಿತವಾಗಿರಬೇಕು ಅಂತ ಹೇಳುವಂತಹ ಕಾರಣಕ್ಕೆ ತಾನು ಭಗವಂತನೇ ಆದರೂ ಕೂಡ ಇವರ ಮೇಲಿನ ಸ್ನೇಹ ಭಾವದಿಂದ ಅಂತಹ ಕೆಲಸವನ್ನು ಮಾಡಲಿಕ್ಕೆ ಭಗವಂತ ತಾನು ಹೊರಡ್ತಾನೆ. ಅದಕ್ಕೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ನಾವು ಹೇಳ್ತೇವೆ. ಹೀಗೆ ಭಗವಂತ ಸಖ್ಯಭಾವದಿಂದ ಭಕ್ತರ ಜೊತೆಯಲ್ಲಿದ್ದಂಥ ಅನೇಕ ಉದಾಹರಣೆಗಳು ನಮಗೆ ನಮ್ಮ ಪುರಾಣಗಳಲ್ಲಿ ಸಿಗ್ತದೆ. ಹೀಗೆ ಒಬ್ಬರಿಗೆ ಒಬ್ಬರು ಹೆಚ್ಚು ಸ್ನೇಹದಲ್ಲಿದ್ದಾಗ ಮನದಲ್ಲೊಂದು ಆಲೋಚನೆ ಬರ್ತದಂತೆ ಸ್ನೇಹಿತರಲ್ಲಿ, ಏನು ಅಂದರೆ ಇಬ್ಬರೂ ನಾವು ಅನ್ಯೋನ್ಯವಾಗಿದ್ದೇವೆ, ನಮ್ಮ ಮಧ್ಯದಲ್ಲಿ ಬೇರೆ ಯಾರೂ ಬರಬಾರದು ಅಂತ. ಅಂದರೆ ಭಗವಂತನ ಜೊತೆಯಲ್ಲಿ ನಾವು ಸ್ನೇಹದಲ್ಲಿದ್ದೇವೆ, ಮಧ್ಯದಲ್ಲಿ ಯಾರೂ ಬರಬಾರ್ದು. ಇಲ್ಲಿ ಮಧ್ಯದಲ್ಲಿ ಬರುವವರು ಯಾರು ಅಂತ ನಾವು ಆಲೋಚನೆ ಮಾಡಿದರೆ, ಗಂಡ ಹೆಂಡತಿ ಮಕ್ಕಳು ಸಂಸಾರ ಸಂಪತ್ತು ಇದೆಲ್ಲವೂ ಕೂಡ ಮಧ್ಯದಲ್ಲಿ ಬರ್ತದೆ. ಆಗ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಆತ್ಮೋದ್ಧಾರವನ್ನೇ ಕಡೆಗಣಿಸುವಷ್ಟು ತಾದಾತ್ಮ್ಯಕತೆ ಇವುಗಳೆಲ್ಲದರ ಕಡೆಗೆ ಬೇಡ. ಇದೆಲ್ಲವೂ ಕೂಡ ದೇಹ ಎಲ್ಲಿವರೆಗೆ ನಮ್ಮ ಜೊತೆಗೆ ಇರ್ತವೋ ಅಲ್ಲಿವರೆಗೆ ಮಾತ್ರ ಇರುವಂತಹ ಸಂಬಂಧಗಳು. ಹಾಗಾಗಿ ಆತ್ಮೋದ್ಧಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಹೇಳಿದರೆ, ಗಂಡನನ್ನು ಹೆಂಡತಿಯನ್ನು ಪ್ರೀತಿಸುವುದನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಇದು ಎಲ್ಲವನ್ನೂ ಕೂಡ, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಪ್ರತಿಯೊಂದು ಕೂಡ ಇದೆಲ್ಲವನ್ನೂ ಕೂಡ ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತ ಹೇಳುವಂತಹ ಆ ಒಂದು ಆಲೋಚನೆ, ಆ ಒಂದು ಪ್ರಜ್ಞೆ ನಮಗಿರಬೇಕು ಅಂತ. ಹೀಗಾಗಿ ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ಭಗವಂತ ನಮಗೆಲ್ಲರಿಗೂ ಕೂಡ ಪ್ರೀತಿ ಅಂತ ಹೇಳುವಂತಹ ಆ ಒಂದು ಅದ್ಭುತವಾದಂತಹ ಗುಣವನ್ನು ಮಾನವರಾದ ನಮ್ಮಲ್ಲಿ ತಂದಿಟ್ಟಿದ್ದಾನೆ. ನಾವೇನು ಮಾಡ್ತೇವೆ, ಆ ಪ್ರೀತಿ ಅಂತ ಹೇಳುವಂತಹ ಆ ಅಮೂಲ್ಯವಾದ ಆ ಒಂದು ಮೊತ್ತ ರಾಶಿ ಏನಿದೆ ನಮ್ಮಲ್ಲಿ, ಅದರಲ್ಲಿ ಸ್ವಲ್ಪವನ್ನು ತೆಗೆದು ಗಂಡನಲ್ಲಿ, ಸ್ವಲ್ಪ ತೆಗೆದು ಹೆಂಡತಿಯಲ್ಲಿ, ಸ್ವಲ್ಪ ತೆಗೆದು ಮಕ್ಕಳಲ್ಲಿ, ಸ್ವಲ್ಪವನ್ನು ಸಂಪತ್ತಿನಲ್ಲಿ, ಸ್ವಲ್ಪವನ್ನು ಮನೆ ಅಧಿಕಾರ, ಹೀಗೆ ಮತ್ತು ಕೆಲವು ಎಲ್ಲೆಲ್ಲಿ ಮೊಬೈಲಿನಲ್ಲಿ, ಹೀಗೆ ಎಲ್ಲೆಲ್ಲೆಲ್ಲಿ ನಾವು ಆ ನಮ್ಮ ಪ್ರೀತಿಯನ್ನು ಇಟ್ಟು ಬಿಟ್ಟಿದ್ದೇವೆ. ಹೀಗಾದಾಗ ಏನಾಗ್ತದೆ ಅಂದರೆ, ಒಂದು 10,000 ರೂಪಾಯಿಯನ್ನು ತೆಗೆದುಕೊಂಡು 100 ರೂಪಾಯಿಯನ್ನು ನಾವು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಾವು ಅದನ್ನು ಇಟ್ಟು ಬಿಟ್ಟರೆ ಕೊನೆಗೆ ನಮಗೆ ಅದರಿಂದ ಬರುವಂತಹ ಲಾಭವೂ ಇಲ್ಲ, ಅಸಲೂ ಇಲ್ಲ. ಈ ರೀತಿಯಾಗಿ ಆಗಿ ಹೋಗ್ತದೆ, ಎಲ್ಲವೂ ಹಂಚಿ ಹೋಗ್ತದೆ. ಆದರೆ ಹೀಗಾಗಬಾರ್ದು. ಒಂದೇ ಕಡೆಯಲ್ಲಿ ಒಂದು 10,000 ರೂಪಾಯಿಯನ್ನು ನಾವಿಟ್ಟರೆ ಕೊನೆಗೆ ಅದರಿಂದ ಏನಾದರೂ ಒಂದಷ್ಟು ನಮಗೆ ಲಾಭ ಬರಬಹುದು. ಅದೇ ರೀತಿಯಾಗಿ ಪ್ರೀತಿಯಿಂದ ಭಗವಂತ ನಮಗೆ ಕೊಟ್ಟಂತಹ ಆ ಅಪೂರ್ವವಾದ ಗುಣವನ್ನು ಅವನಲ್ಲೇ ನಾವು ಇಟ್ಟು ಬಿಟ್ಟರೆ ಕೊನೆಗೆ ಅದು ದೊಡ್ಡ ಮೊತ್ತವಾಗಿ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ ಅಂತ. ಅಲ್ಲಲ್ಲಿ ಏನು ಚೆಲ್ಲಿ ಹೋಗಿದೆ ನಮ್ಮ ಪ್ರೀತಿ, ಇದು ಎಲ್ಲವನ್ನೂ ಕೂಡ ಒಟ್ಟಾಗಿ ಮಾಡಿ ಭಗವಂತನಿಗೆ ಅರ್ಪಿಸಿ ಅಂತ. ನಾವು ಯಾವುದರ ಚಿಂತೆ ಮಾಡುವುದನ್ನು ಬಿಟ್ಟಿದ್ದೇವೋ ಅದನ್ನು ಭಗವಂತನೇ ನೋಡಿಕೊಳ್ತಾನೆ ಅಂತ. ನಾವು ಬಿಟ್ಟದ್ದನ್ನು ಅವನು ನೋಡ್ಕೊಳ್ತಾನೆ. ಅಂದರೆ ನಾವು ಈ ನಮ್ಮ ಸಂಸಾರದಲ್ಲಿ, ಈ ನಮ್ಮ ಲೌಕಿಕ ಜೀವನದಲ್ಲಿ ನಾವು ಎಷ್ಟು ನಾವೇ ಅದರ ಕಡೆಗೆ ಹೋಗುವುದಕ್ಕಿಂತಲೂ ಕೂಡ ನಾವಿದರ ಚಿಂತೆಯನ್ನು ಬಿಟ್ಟು ಬಿಟ್ಟರೆ ನಾವು ಬಿಟ್ಟದ್ದನ್ನು ಅವನು ನೋಡಿಕೊಳ್ತಾನೆ ಅಂತ ಹೇಳುವಂಥದ್ದು ಈ ಮಾತಿನ ತಾತ್ಪರ್ಯ. ಈ ರೀತಿಯಾಗಿ ಅವನನ್ನು ಗೆಳೆಯ ಅಂತ ನಾವು ಭಾವಿಸಬೇಕು. ದಾಸರು ಹೇಳ್ತಾರೆ, ಕೃಷ್ಣನ ಜೊತೆಯಲ್ಲಿ ಕುಳಿತುಕೊಂಡು ನೀವು ಊಟ ಮಾಡುವಾಗಿರ್ಬೋದು, ಭಗವಂತ ನನ್ನ ಜೊತೆಯಲ್ಲಿದ್ದಾನೆ, ತಿರುಗಾಡುವಾಗ ಅವನು ನನ್ನ ಜೊತೆಯಲ್ಲಿದ್ದಾನೆ, ಮಲಗುವಾಗ ಅವನು ನನ್ನ ಜೊತೆಯಲ್ಲಿ ಮಲಗ್ತಾನೆ, ಓಡಾಡುವಾಗ ನನ್ನ ಜೊತೆಯಲ್ಲಿ ಅವನಿರ್ತಾನೆ. ಈ ರೀತಿಯಾದಂತಹ ಚಿಂತನೆ ನಮ್ಮದಾಗಬೇಕು ಅಂತ. ಲಕ್ಷ್ಮೀಪತಿಯೇ ಸಖನಾದ ಮೇಲೆ ಭಿಕ್ಷೆ ಯಾಕೆ ಎತ್ತುತ್ತಿ ಅಂತ ದಾಸರ ಒಂದು ಹಾಡುಂಟು. ಮುಕ್ಕಣ್ಣನಿಗೆ ಕೇಳುವಂಥದ್ದವರು, ಲಕ್ಷ್ಮೀಪತಿಯೇ ನಿನ್ನ ಸ್ನೇಹಿತನಾಗಿರುವಾಗ ನೀನು ಭಿಕ್ಷೆ ಯಾಕೆ ಎತ್ತುತ್ತಿ ಮುಕ್ಕಣ್ಣ ಅಂತ ಹೇಳುವಂಥದ್ದು. ಹಾಗಾಗಿ ಸ್ನೇಹಿತನನ್ನಾಗಿ ಆ ಭಗವಂತನನ್ನು ಮಾಡಿಕೊಳ್ಳುವ ಅಂತ ಹೇಳುವಂಥದ್ದು. ಅರ್ಜುನ ಕೃಷ್ಣನನ್ನು ಸ್ನೇಹಿತ ಅಂತ ನಂಬಿದ್ದ. ಆದರೆ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಯಾವಾಗ ಅವನಿಗೆ ವಿಶ್ವರೂಪ ದರ್ಶನವನ್ನು ಭಗವಂತ ಮಾಡಿಸ್ತಾನೋ ಆಗ ಹೇಳ್ತಾನಂತೆ, ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಅಂತ. ಅಂದರೆ ನೀನು ಭಗವಂತ ಅಂತ ನನಗೆ ಗೊತ್ತಿರಲಿಲ್ಲಪ್ಪ, ನಿನ್ನನ್ನು ನನ್ನ ಸಖ ಅಂತ ಭಾವಿಸಿದ್ದೆ, ನಿನ್ನನ್ನು ನಾನು ಹೇ ಕೃಷ್ಣ ಹೇ ವಾಸುದೇವ ಹೇ ಗೋವಿಂದ ಅಂತ ಕರೆದೆ, ನಿನ್ನ ಹತ್ರ ನಾನು ನಿನ್ನ ಹತ್ರ ಮಾತನಾಡಬಾರದಂತಹ ಮಾತುಗಳನ್ನೆಲ್ಲ ನಾನು ಮಾತಾಡಿದ್ದೇನೆ, ಅದು ಎಲ್ಲ ನನ್ನ ಪ್ರಮಾದ, ಅದನ್ನೆಲ್ಲ ಕ್ಷಮಿಸು ಅಂತ ಅರ್ಜುನ ಕೇಳಿಕೊಳ್ತಾನೆ. ಅಂದರೆ ಸಖ ಅಂತ
ಹೇಳುವಂಥ ಆ ಭಾವದಲ್ಲಿ ಅವನು ಭಗವಂತನ ಜೊತೆಯಲ್ಲಿದ್ದ. ಅವನ ಯೋಗಕ್ಷೇಮವನ್ನು ಶ್ರೀಕೃಷ್ಣ ಪರಮಾತ್ಮನೇ ನೋಡಿಕೊಂಡದ್ದನ್ನು ಮಹಾಭಾರತದಲ್ಲಿ ನಾವು ಕಾಣುತ್ತೇವೆ. ಈ ರೀತಿಯಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತಾಭವ ಮದ್ಯಾಜೀನಾಂ ನಮಸ್ಕುರು ಮಾಮೇ ವೈಶ್ವಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ ಅಂತ. ನನ್ನಲ್ಲೇ ಮನಸ್ಸನ್ನಿಡು, ನನ್ನದೇ ಭಕ್ತನಾಗು ನೀನು, ಆವಾಗ ನಿನ್ನ ಎಲ್ಲ ಕಷ್ಟಗಳನ್ನು ಕೂಡ ನಾನು ಕಳೀತೇನೆ ಅಂತ. ಈ ರೀತಿಯಾಗಿ ಆ ಭಗವಂತನನ್ನೇ ನಮ್ಮ ಸಖಾಂತ ಭಾವಿಸುವ, ನಾವು ಯಾವ ಭಾವನೆಯಿಂದ ಅವನನ್ನು ಪ್ರೀತಿಸ್ತೇವೋ ಆ ಭಾವನೆಯಲ್ಲಿ ಅವನು ನಮಗೆ ಲಭ್ಯನಾಗ್ತಾನೆ. ಇದೇ ರೀತಿಯಾಗಿ ರಾಮಾವತಾರದಲ್ಲಿಯೂ ಕೂಡ ಗುಹನಿಗೆ ಅನುಗ್ರಹ ಮಾಡಿದ್ದಾನೆ, ಸುಗ್ರೀವನಿಗೆ ಅನುಗ್ರಹ ಮಾಡಿದ್ದಾನೆ, ವಿಭೀಷಣನಿಗೆ ಅನುಗ್ರಹ ಮಾಡಿದ್ದಾನೆ. ಸಖಾಂತ ಅವರೆಲ್ಲ ಭಾವಿಸಿದರು, ಸ್ನೇಹವನ್ನು ತೋರಿಸಿದಂಥ ಅವರಿಗೆ ಸ್ನೇಹಿತನಾಗಿ ಭಗವಂತ ಸಿಕ್ಕಿದ್ದಾನೆ. ಈ ರೀತಿಯಾಗಿ ಭಗವಂತನನ್ನು ಸ್ನೇಹ ನಾವು ಮಾಡಿದರೆ ಅವನಮ್ಮ ಸ್ನೇಹಿತನಾಗ್ತಾನೆ. ಸ್ನೇಹಿತರು ಹೇಗೆ ಒಬ್ಬರಿಗೊಬ್ಬರು ಕಷ್ಟ ಕಾರ್ಪಣ್ಯಗಳಿಗೆ ಜೊತೆಯಾಗ್ತಾರೋ ಅದೇ ರೀತಿಯಾಗಿ ಭಗವಂತ ನಮ್ಮ ಕಷ್ಟಕ್ಕೆ ಆತನೂ ಕೂಡ ಜೊತೆಯಾಗ್ತಾನೆ ಅಂತ. ಈ ರೀತಿಯಾಗಿ ಭಗವಂತನ ಸ್ನೇಹವನ್ನು ನಾವು ಅನುಭವಿಸುವ, ಅವನ ಸಖ್ಯವನ್ನು ನಾವು ಕಂಡುಕೊಳ್ಳುವ, ನಮ್ಮನ್ನು ಅವನಿಗೆ ಸಮರ್ಪಣೆ ಮಾಡಿಕೊಳ್ಳುವ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.